ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಸ್ತಲೆ ನಮ್ಮನ್ನೇ ಒಪ್ಪಿಸ್ತೇವೆ. ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸು. ನನಗೂ ಪವಿತ್ರಾತ್ಮನ ಸಹಾಯ ಮಾಡು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮನೇ. ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳೊಂದಿಗೆ ಮಾತಾಡಲು ನನಗೆ ಸಹಾಯ ಮಾಡು. ನನ್ನನ್ನು ನಡೆಸೆಂದು ಬೇಡುತ್ತಿದ್ದೇನೆ. ಕೊನೆಯವರೆಗೂ ನನ್ನನ್ನು ಕೈ ಹಿಡಿದು ನಡೆಸು ಪವಿತ್ರಾತ್ಮ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮರಿಗೆ ಸದಾಕಾಲವೂ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಾವು ಕಳೆದ ವಾರದಲ್ಲಿ ದೇವರ ಸ್ವರ, ದೇವರ ಮಾತು ಕೇಳದಂತೆ ನಮಗೆ ಅಡ್ಡಿಯಾಗುವ ಸಂಗತಿಗಳು ಯಾವುದಂತ ನೋಡಿದೆವು. ಅದರಲ್ಲಿ 2 ಸಂಗತಿಗಳನ್ನು ನೋಡಿದ್ದೇವೆ. ಒಂದು, ನಮ್ಮ ಮನಸ್ಸು ಲೌಕಿಕ ಸಂಗತಿಗಳಲ್ಲಿ ಇದ್ದರೆ ಈ ಲೌಕಿಕ ಸಂಗತಿಗಳ ಮಧ್ಯದಲ್ಲಿ ನಮಗೆ ದೇವರ ಸ್ವರವನ್ನು ಕೇಳಲಿಕ್ಕೆ ಆಗೋದಿಲ್ಲ. 2ನೇದು ಪ್ರಾರ್ಥನೆ. ನಾವು ಪ್ರಾರ್ಥನೆ ಇಲ್ಲದೆ ದೇವರ ಸ್ವರವನ್ನು ಕೇಳಲಿಕ್ಕೆ ಆಗೋದಿಲ್ಲ. ಈಗ 3ನೇ ಸಂಗತಿಗೆ ನಾವು ಬರೋಣ. ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕಾದ ಸಂಗತಿಯಾಗಿದೆ. ಅದು ಏನೆಂದರೆ, ವಾಕ್ಯವನ್ನು ಓದುವುದು, ವಾಕ್ಯವನ್ನು ಧ್ಯಾನ ಮಾಡೋದು. ಇದರಲ್ಲಿ ನಾವು ಮಾಡುವ ಅಸಡ್ಡೆ ಅಥವಾ ವಾಕ್ಯ ಓದಲಿಕ್ಕೆ, ವಾಕ್ಯ ಧ್ಯಾನ ಮಾಡಲಿಕ್ಕೆ ನಮ್ಮಲ್ಲಿ ಸಮಯ ಇಲ್ಲದಿದ್ದರೆ ನಾವು ದೇವರ ಸ್ವರವನ್ನು ಕೇಳಲಿಕ್ಕೆ ಆಗೋದಿಲ್ಲ. ದೇವರ ಮಾತನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದ ಸಂಗತಿಯಾಗಿದೆ. ಈಗ ಎಲ್ಲ ಸಂಗತಿಗಳಲ್ಲಿ ದೇವಜನರು ಸರಿಯಾಗಿರ್ತಾರೆ. ಆದರೆ ಈ ಒಂದು ಸಂಗತಿಗೆ ಬಂದಾಗ ಅನೇಕ ಜನರು ಇಲ್ಲಿ ಎಡವಿ ಬೀಳ್ತಾರೆ. ಯಾಕೆಂದರೆ ದೇವರ ವಾಕ್ಯವನ್ನು ಓದುವುದು, ಧ್ಯಾನ ಮಾಡೋದು, ಇದನ್ನು ಸೈತಾನು ಕೂಡ ನಾನಾ ರೀತಿಯಲ್ಲಿ ಜನರಿಗೆ ಅಡ್ಡಿಪಡಿಸ್ತಾ ಇದ್ದಾನೆ. ಯಾಕೆಂದರೆ ನಾವು ನೋಡಿದ್ದೇವೆ, ದೇವರ ಸ್ವರವನ್ನು ಕೇಳುವುದರಿಂದ ಹೇಗೆ ನಮ್ಮ ಎಲ್ಲ ಕಾರ್ಯಗಳು ಸಫಲವಾಗ್ತವೆ. ದೇವರು ನಮ್ಮನ್ನು ಎಲ್ಲ ಲೋಕದಲ್ಲಿರುವ ಜನಾಂಗಗಳಿಗಿಂತ ಉನ್ನತ ಸ್ಥಾನದಲ್ಲಿ ಇರಿಸ್ತಾನೆ ಅಂತ ಹೇಳಿ ನಾವು ದೇವರ ವಾಗ್ದಾನವನ್ನು ನೋಡಿದ್ದೇವೆ ಅದಕ್ಕೆ ಸಂಬಂಧಪಟ್ಟು. ಈಗ ನಾವು ಆ ವಿಷಯಕ್ಕೆ ಬರುವುದಿಲ್ಲ. ಆದರೆ ಇದರಿಂದಾಗಿ ಸೈತಾನ ಏನು ಮಾಡ್ತಾನೆ, ನಮಗೆ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಬರಬಾರ್ದಂತ ಅಡ್ಡಿಪಡಿಸಲಿಕ್ಕೆ, ಇದಕ್ಕೆ ದೇವರ ವಾಕ್ಯದ ಓದುವುದು, ಧ್ಯಾನ ಮಾಡೋದು, ಇದಕ್ಕೆ ಸೈತಾನ ನಾನಾ ರೀತಿಯಾಗಿ ಅಡ್ಡಿಪಡಿಸ್ತಾ ಇದ್ದಾನೆ. ಇದು ಒಂದು ಮಾತು. 2ನೇದು, ನಾವು ಇಲ್ಲಿ ನಮ್ಮ ಪ್ರತಿಯೊಬ್ಬರ ವಿಶ್ವಾಸಿಗಳ ಒಂದು ಮನಸ್ಥಿತಿ ಹೇಗಿದೆ ಅಂದರೆ, ವಾಕ್ಯದ ಧ್ಯಾನ ಅಂದರೆ ಅದರಲ್ಲಿ ಬೈಬಲ್ ಕಾಲೇಜಿಗೆ ಓದಿದವರು ಅವರು ಬೇಕು, ಅವರಿಗೆ ಮಾತ್ರ ಅದರ ಅರ್ಥ ಆಗ್ತದೆ, ನಮಗೆ ಆಗೋದಿಲ್ಲ. ಓನ್ಲಿ ಸೇವಕರ ಮೂಲಕ ದೇವರು ಮಾತಾಡ್ತಾರೆ, ಅವರು ಹೇಳಿದ್ದು ಮಾತ್ರ ಅದರ ಅರ್ಥ ಸರಿ, ನಮಗೆ ಸಾಮಾನ್ಯ ಜನರಿಗೆ ಅದರ ಜ್ಞಾನ ಇಲ್ಲ. ಈ ಎಲ್ಲ ಮನಸ್ಥಿತಿಯಲ್ಲಿ ನಾವು ಇರುವುದರಿಂದ ನಮಗೆ ದೇವರ ವಾಕ್ಯವನ್ನು ಒಂದು ಸಂತೋಷಕರವಾದ ರೀತಿಯಲ್ಲಿ ಅದನ್ನು ಓದಲಿಕ್ಕೆ, ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ. ಮೊದಲು ನಾವು ಈ ಮನಸ್ಥಿತಿಯಿಂದ ಹೊರಗೆ ಬರಬೇಕು. ಏನು, ದೇವರ ವಾಕ್ಯ ಯಾರು ಕೂಡ ಓದಬಹುದು, ಯಾರು ಕೂಡ ಅರ್ಥ ಮಾಡಿಕೊಳ್ಳಬಹುದು. ಯಾಕೆಂದರೆ ದೇವರ ವಾಕ್ಯದಲ್ಲಿ ಏನು ಹೇಳ್ತದೆ ಅಂದರೆ, ಯೆರೆಮೀಯನ ಪ್ರವಾದನೆ 33ನೇ ಅಧ್ಯಾಯ 3ನೇ ವಾಕ್ಯ ಏನು ಹೇಳ್ತದೆ ಬೇಕಾದರೆ ನೋಡಿ. ಯೆರೆಮೀಯನ ಪ್ರವಾದನೆ 33ನೇ ಅಧ್ಯಾಯ 3ನೇ ವಾಕ್ಯ ಏನು ಹೇಳ್ತದೆ ನೋಡಿ. ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ದೇವರು ಏನು ಹೇಳ್ತಾರೆ, ದೇವರನ್ನು ಕೇಳಿಕೊಳ್ಬೇಕು. ಆಗ ನಮಗೆ ತಿಳಿಯದ ಸಂಗತಿಗಳನ್ನು ದೇವರು ನಮಗೆ ತಿಳಿಯಪಡಿಸ್ತಾರೆ, ಗೂಢಾರ್ಥಗಳನ್ನು ಗೋಚರಪಡಿಸ್ತಾರೆ ಅಂತ ಹೇಳಿ ದೇವರ ವಾಕ್ಯದ ವಾಗ್ದಾನ ಇದೆ. ಇದು ಹಳೆ ಒಡಂಬಡಿಕೆ ಆಗಿರ್ಬೋದು, ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ನೋಡ್ತೇವೆ. ಯೇಸು ಏನು ಹೇಳಿದರು, ನಾನು ನಿಮಗೆ ಒಂದು ಸಹಾಯಕನನ್ನು ಕೊಡುವೆನು, ಯೋಹಾನನ ಸುವಾರ್ತೆಯಲ್ಲಿ. ಅವನು ನಾನು ನಿಮಗೆ ಬೋಧಿಸಿದ ಎಲ್ಲ ಸಂಗತಿಗಳನ್ನು ನಿಮ್ಮ ನೆನಪಿಗೆ ತರುವಾನಂತ ಹೇಳಿ. ಆದ್ದರಿಂದ ಈಗ ನಮಗೆ ಪವಿತ್ರಾತ್ಮನೇ ದೇವರ ವಾಕ್ಯವನ್ನು ತಿಳ್ಕೊಳ್ಳಿಕ್ಕೆ ಬಹಳ ಮುಖ್ಯವಾಗಿ ಆ ಪ್ರಮುಖ ಅಂಶ ಆಗಿದೆ.
ಇದಕ್ಕೆ ಯಾವ ಬೈಬಲ್ ಕ್ಲಾಸ್ ಬೇಕಂತ ಇಲ್ಲ, ಯಾವ PhD ಬೇಕಂತ ಇಲ್ಲ. ಪೇತ್ರನು ಯಾರಾಗಿದ್ದನು? ಮೀನು ಹಿಡಿಯೋ ಬೆಸ್ತನು. ಅವನು ಹೇಗೆ ಪ್ರಸಂಗ ಮಾಡಿದನು ಪವಿತ್ರಾತ್ಮನ ಅವನ ಮೇಲೆ ಬಂದಾಗ ಅಪೊಸ್ತಲ ಕೃತ್ಯದಲ್ಲಿ ನಾವು ನೋಡ್ತೇವೆ ಅದನ್ನು. ಅದೇ ರೀತಿಯಾಗಿ ಹಾಗೆ ಅಂತ ಹೇಳುವಾಗ ಬೈಬಲ್ ಕ್ಲಾಸಿಗೆ ಹೋಗುವುದು ತಪ್ಪಂತ ನಾನು ಹೇಳೋದಿಲ್ಲ, ಥಿಯಾಲಜಿ ಕಲಿಯುವುದು ತಪ್ಪಂತ ನಾನು ಹೇಳೋದಿಲ್ಲ. ಅದರಿಂದ ನಮಗೆ ಇತರ ಸಂಗತಿಗಳ ಸ್ವಲ್ಪ ಜ್ಞಾನ ಹೆಚ್ಚಾಗಲಿಕ್ಕೆ ಸಾಧ್ಯ ಇದೆ. ಆದರೆ ನಮ್ಮ ಮತ್ತು ದೇವರ ನಡುವಿನ ಸಂಬಂಧ, ನಾವು ದೇವರ ಮಾತನ್ನು ನಾವು ಕೇಳಲಿಕ್ಕೆ ಬಹಳ ಮುಖ್ಯವಾದ ಸಂಗತಿಗಳು ಏನೆಂದರೆ, ನಾವು ದೇವರೊಂದಿಗೆ ಕೇಳಬೇಕು. ದೇವರು ನೇರವಾಗಿ ನಮಗೆ ಈ ಸಂಗತಿಗಳನ್ನು ಮಾತಾಡ್ತಾರೆ. ಈಗ ಇನ್ನೊಂದು ಸಂಗತಿ ನಾವು ಯೋಚಿಸ್ತೇವೆ. ಹಳೆ ಒಡಂಬಡಿಕೆಯಲ್ಲಿ ನಾವು ಏನು ನೋಡ್ತೇವೆ? ಪ್ರವಾದಿಗಳ ಮೂಲಕ, ಪ್ರವಾದಿಗಳೊಂದಿಗೆ ದೇವರು ನೇರವಾಗಿ ಮಾತಾಡಿದ್ದನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಈಗ ಕೂಡ ಅದೇ ರೀತಿಯಾಗಿ ದೇವರು ನಮ್ಮೊಂದಿಗೆ ಮಾತಾಡಬೇಕಂತ ಒಂದು ಮನಸ್ಥಿತಿಯನ್ನು ನಾವು ಇಟ್ಟಿರುವುದಾದರೆ ಅದು ತಪ್ಪು. ಯಾಕೆಂದರೆ ಹಳೆ ಕಾಲದಲ್ಲಿ ದೇವರ ವಾಕ್ಯಗಳು ಇರಲಿಲ್ಲ. ಮೋಶೆ ಇರುವಾಗ ಧರ್ಮಶಾಸ್ತ್ರ ಬರೆದದ್ದೇ ಮತ್ತೆ. ಆದ್ದರಿಂದ ದೇವರು ಏನು ಮಾಡ್ತಿದ್ದರು? ನೇರವಾಗಿ ತನ್ನ ಪ್ರವಾದಿಗಳೊಂದಿಗೆ ಮಾತಾಡ್ತಿದ್ದರು. ಅಬ್ರಹಾಮ, ಅಲ್ಲಿ ಧರ್ಮಶಾಸ್ತ್ರನೇ ಇರಲಿಲ್ಲ ಅಬ್ರಹಾಮನಿಗೆ, ದೇವರು ಅಬ್ರಹಾಮನಲ್ಲಿ ಮಾತಾಡ್ತಾರೆ. ಆದರೆ ಇವತ್ತು ನಮ್ಮ ಪ್ರತಿಯೊಬ್ಬರ ಕೈಯಲ್ಲಿ ದೇವರ ವಾಕ್ಯ ಕೊಡಲ್ಪಟ್ಟಿದೆ. ಆದ್ದರಿಂದ ದೇವರು ವಾಕ್ಯದ ಮೂಲಕ ಮಾತಾಡ್ತಾರೆ ಎಂಬ ಸ್ಪಷ್ಟವಾದ ಮನಸ್ಥಿತಿಯನ್ನು ನಾವು ಇಟ್ಟುಕೊಳ್ಬೇಕು. ಈಗ ಪ್ರತಿಯೊಂದು ಸಂಗತಿಗಳು ನಾವು ಏನಾಗ್ತವೆ ಅಂದರೆ ನಮ್ಮ ಮನಸ್ಥಿತಿಯ ಮೇಲೆ ಅವಲಂಬಿತವಾಗ್ತವೆ. ಒಂದು ಸಂಗತಿ ಹೀಗೆ ಅಂತ ನಾವು ಯೋಚಿಸಿದರೆ ನಮಗೆ ಅದಕ್ಕೆ ವಿರುದ್ಧವಾಗಿರುವ ಸಂಗತಿಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಇಬ್ರಿಯರು ಬರೆದ ಪತ್ರಿಕೆಯಲ್ಲಿ ನಾವು ಮೊನ್ನೆ ನೋಡಿದ್ದೇವೆ, ಬೇಕಾದರೆ ಪುನಃ ಒಂದು ಸಲ ನೋಡಿ. ಪೌಲನು ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ಈ ವಾಕ್ಯ ಸ್ಪಷ್ಟವಾಗಿ ನೋಡ್ತೇವೆ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಯಿಂದ ಭಾಗವಾಗಿ ನೋಡಿ, ಆವಾಗ ಕೂಡ ಪ್ರವಾದಿಗಳ ಮೂಲಕ ದೇವರು ಮಾತಾಡಿದರು. ವಿಧ ವಿಧವಾಗಿಯೂ ಮಾತನಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮೂಲಕ ಮಾತನಾಡಿದ್ದಾರೆ. ಯೇಸು ಮಾತಾಡಿದ್ದಾರೆ. ಈಗ ಯೇಸು ಮಾತಾಡಿದ್ದನ್ನು ಪವಿತ್ರಾತ್ಮನ ಒಂದು ಪ್ರಸನ್ನತೆಯಲ್ಲಿ ಅಥವಾ ಪವಿತ್ರಾತ್ಮನ ಸಹಾಯದಿಂದ ಅದನ್ನು ಬರೆಯಲ್ಪಟ್ಟಿದೆ. ಅದರಿಂದ ಎಲ್ಲವೂ ನಮ್ಮ ಕೈಯಲ್ಲಿ ವಾಕ್ಯ ಕೊಡಲ್ಪಟ್ಟಿದೆ. ಇದೇ ನಮಗೆ ದೇವರು ಈ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತಾಡುವುದಾಗಿದೆ. ಆದ್ದರಿಂದ ಮೊದಲು ನಾವು ವಾಕ್ಯವನ್ನು ಓದುವುದು, ವಾಕ್ಯ ಧ್ಯಾನ ಮಾಡುವುದು ನಮಗೆ ಭಾಳ ಅಗತ್ಯವಾದ ಸಂಗತಿಯಾಗಿದೆ. ನಾವು ಏನು ಮಾಡ್ತೇವೆ? ನಾವು ಬೇಡ್ತೇವೆ, ಬಹಳ ಬೇಡ್ತೇವೆ, ಬೇಡಿಕೆ ಪ್ರಾರ್ಥನೆಗಳನ್ನು ಭಾಳ ಮಾಡ್ತೇವೆ. ಆದರೆ ದೇವರು ನಮಗೆ ನೀಡುವ ಮಾರ್ಗದರ್ಶನ, ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ನಾವು ಏನು ಮಾಡ್ತೇವೆ? ನಾವು ಅದೇ ರೀತಿಯಾಗಿ ದೇವರು ನಮ್ಮೊಂದಿಗೆ ಮಾತಾಡಬೇಕೆಂಬ ಅಪೇಕ್ಷೆಯಲ್ಲಿ ಇರ್ತೇವೆ. ಇದಿಲ್ಲ, ದೇವರು ವಾಕ್ಯದ ಮೂಲಕ ಮಾತಾಡ್ತಾರೆ. ಯಾವಾಗ ನಾವು ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಓದುವುದಿಲ್ಲವೋ, ದೇವರ ವಾಕ್ಯದ ಧ್ಯಾನ ಮಾಡುವುದಿಲ್ಲವೋ, ಆವಾಗ ನಾವು ಯಾವ ರೀತಿ ಆಗ್ತದೆ ಅಂದರೆ, ನಾನು ಲೌಕಿಕ ನಿಮ್ಮ ಒಂದು ಸಂಗತಿಯ ಮೂಲಕ ನಿಮಗೆ ತಿಳಿಯಪಡಿಸುವುದಾದರೆ, ನಾವು ಒಬ್ಬ ವ್ಯಕ್ತಿ ಹತ್ರ ನಮಗೆ ಒಂದು ಸ್ಥಳಕ್ಕೆ ಹೋಗಲಿಕ್ಕೆ ನಮಗೆ ಹೇಗೆ ದಾರಿ ಅಂತ ನಾವು ಕೇಳ್ತೇವೆ. ಆ ವ್ಯಕ್ತಿ ಏನು ಮಾಡ್ತಾನೆಂದರೆ, ಒಂದು ಪೇಪರಲ್ಲಿ ನಮಗೆಲ್ಲ ಹೀಗೆ ಎದುರು ಹೋಗಬೇಕು, ಇಷ್ಟು ದೂರ ಹೋದ ಮೇಲೆ ಬಲಕ್ಕೆ ಹೋಗಬೇಕು ಅಂತ ಹೇಳಿ ಎಲ್ಲ ಚಿತ್ರ ಮಾಡಿ ಕೊಟ್ಟಿದ್ದಾರೆ. ಈಗ ಆ ಚಿತ್ರವನ್ನು ನಾವು ತೆಗೆದು ಬಿಸಾಡಿ ನಾವು ಆ ಸ್ಥಳಕ್ಕೆ ಹೋಗಬೇಕಾದ್ರೆ ಹೇಗೆ ಆಗ್ತದೆ? ಅದೇ ರೀತಿಯಾಗಿ ದೇವರ ಹತ್ರ ನಾವು ಮಾತಾಡ್ತೇವೆ, ನಮಗೆ ಮಾರ್ಗದರ್ಶನ ಕೊಡು, ನಮಗೆ ಸಹಾಯ ಮಾಡು ಎಲ್ಲ ಬೇಡ್ತೇವೆ. ಆದರೆ ದೇವರು ಮಾತಾಡಿದ್ದನ್ನು ನಾವು ಕೇಳುವುದಿಲ್ಲ ಆದರೆ ಏನಾಗ್ತದೆ? ಅದೇ ರೀತಿ ಆಗ್ತದೆ. ಒಬ್ಬ ವ್ಯಕ್ತಿ ನಮಗೆ ಕೊಟ್ಟ ಆ ಡೈರೆಕ್ಷನನ್ನು ನಾವು ತೆಗೆದು ಬಿಸಾಡಿದಾಗೆ ಆಗ್ತದೆ. ನಮಗೆ ಆಗ ಆ ಸ್ಥಳಕ್ಕೆ ಹೋಗಲಿಕ್ಕೆ ಮುಟ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ಅನೇಕ ವಿಶ್ವಾಸಿಗಳ ಇವತ್ತು ಜೀವಿತದಲ್ಲಿ ಸಮಸ್ಯೆ ಇಲ್ಲಿ ಬಂದಿದೆ. ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ, ಆದರೆ ದೇವರ ವಾಕ್ಯದ ಧ್ಯಾನ ಇಲ್ಲದಿದ್ದರಿಂದ ದೇವರು ನೀಡುವ ಮಾರ್ಗದರ್ಶನ, ದೇವರು ಆ ಪ್ರಾರ್ಥನೆಗೆ ಕೊಡುವ ಉತ್ತರ ನಾವು ಕೇಳುವ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ. ನಮಗೆ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೇವೆ. ನೋಡಿ, ಯಾವುದೇ ಒಂದು ಸಂಗತಿ ಆಗಲಿ ನಾವು ಬೇಡಿಕೊಂಡಾಗ ಅದು ನಮಗೆ ಸಿಗಬೇಕಂತಿಲ್ಲ. ದೇವರಿಗೆ ಗೊತ್ತುಂಟು ಯಾವ ಸಂಗತಿ ನಮಗೆ ಯಾವಾಗ ಕೊಡಬೇಕಂತ ದೇವರಿಗೆ ಗೊತ್ತುಂಟು. ಆದ್ದರಿಂದ ದೇವರು ನಮಗೆ ನಾವು ಬೇಡಿದ ಸಂಗತಿಗಳನ್ನು ಸಮಯಕ್ಕೆ ಆತನ ಆಲೋಚನೆ ಪ್ರಕಾರ ನಮಗೆ ಕೊಡ್ತಾನೆ. ಯಾಕೆಂದರೆ ದೇವರ ಮುಖ್ಯ ಉದ್ದೇಶ
ನಾವು ರಕ್ಷಣೆಯಲ್ಲಿ ನಡೆಯಬೇಕು. ನಾವು ರಕ್ಷಣೆ ಹೊಂದಬೇಕಂತ ಅದು ಮುಖ್ಯ ಉದ್ದೇಶ. ಆ ಮುಖ್ಯ ಉದ್ದೇಶದ ಕೆಳಗಡೆ ಏನು ಎಲ್ಲ ಸಂಗತಿಗಳು ಬರ್ತವೆ, ಆ ಉದ್ದೇಶದ ಪ್ರಕಾರ ದೇವರು ನಮ್ಮನ್ನು ಎಲ್ಲವನ್ನು ಆ ಸಮಯಕ್ಕೆ ಒದಗಿಸ್ತಾರೆ. ಈಗ ಹಣ, ಶ್ರೀಮಂತಿಕೆ ನಮಗೆ ಬೇಕಂತ ಹೇಳಿದರೆ ಅದನ್ನು ಯಾವ ರೀತಿಯಾಗಿ ದೇವರ ಮಹಿಮೆಗೋಸ್ಕರ ಉಪಯೋಗಿಸ್ಬೋದು ಎಂಬ ವಾಕ್ಯದ ಜ್ಞಾನದಿಂದ ನಮ್ಮನ್ನು ತುಂಬಿ ದೇವರು ಕೊಡ್ತಾರೆ. ಅದರ ಮೊದಲು ಕೊಡೋದಿಲ್ಲ. ಆದ್ದರಿಂದ ನಾವು ವಾಕ್ಯದ ಧ್ಯಾನ ನಮಗೆ ಬಹಳ ಅಗತ್ಯವಾಗಿದೆ. ನೋಡಿ, ಇನ್ನೊಂದು ವಾಕ್ಯ ನಾವು ನೋಡೋಣ. ದೇವರ ವಾಕ್ಯದ ಆಧಾರದಲ್ಲಿ ಕೀರ್ತನೆ 109ನೇ ಕೀರ್ತನೆ. ನಾವು ಇದನ್ನು ಅನೇಕ ಸಾರಿ ಈ ವಾಕ್ಯವನ್ನು ನೋಡಿದ್ದೇವೆ. ಈ ಸಾರಿ ನಾವು ಪ್ರತಿಯೊಬ್ಬರಿಗೆ ಈ ವಾಕ್ಯವನ್ನು ಕೊಟ್ಟಿದ್ದೇವೆ ಮನೆಯಲ್ಲಿ ಇಡಲಿಕ್ಕೆ. ಕೀರ್ತನೆ 119, 105ನೇ ವಾಕ್ಯ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕೂ ಆಗಿದೆ. ನೋಡಿ, ನಿನ್ನ ವಾಕ್ಯವು, ದೇವರ ವಾಕ್ಯ ಏನು? ಈ ಲೋಕದ ಕತ್ತಲೆ ಎಂಬ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಆತ್ಮಿಕ ನಡೆಯಲಿಕ್ಕೆ, ನಮ್ಮ ಆತ್ಮಿಕ ಜೀವಿತವನ್ನು ನಾವು ಮುಂದುವರಿಸಲಿಕ್ಕೆ ದೇವರ ವಾಕ್ಯವೆಂಬುದು ಒಂದು ಬೆಳಕಾಗಿದೆ. ಒಂದು ವೇಳೆ ಆ ಬೆಳಕು ಇಲ್ಲದಿದ್ದರೆ ನಾವು ನಡೀತೀವಿ ಅಂತ ನಾವು ಯೋಚಿಸ್ತೇವೆ, ಆದರೆ ನಾವು ಕತ್ತಲೆಯಲ್ಲಿ ನಡೆಯುವವರಾಗಿದ್ದೇವೆ. ನಮ್ಮ ದಾರಿ ಎಲ್ಲಿಗೆ ಹೋಗ್ತದಂತ ನಮಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ನಾವು ಸ್ಪಷ್ಟವಾಗಿ, ಅದು ಯಾವ ರೀತಿ ದೀಪ ಒಂದು ಕತ್ತಲೆಯನ್ನು ದೂರ ಮಾಡ್ತದೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯ ಆತ್ಮಿಕ ಕತ್ತಲೆಯನ್ನು ದೂರ ಮಾಡ್ತದೆ. ನಮಗೆ ಸ್ಪಷ್ಟವಾದ ದಾರಿ, ಆತ್ಮಿಕ ದಾರಿಯನ್ನು ತೋರಿಸುವುದಾಗಿದೆ. ಆದ್ದರಿಂದ ವಾಕ್ಯವನ್ನು ತಿಳ್ಕೊಳ್ಳುವುದು ಅಷ್ಟು ಅಗತ್ಯ ಆಗಿದೆ. ನೋಡಿ, ದೇವರ ವಾಕ್ಯದಲ್ಲಿ ನಾವು ಯಾವಾಗ ಮುಳುಗುವವರಾಗ್ತೇವೆ, ಆಗ ದೇವರು ನಮ್ಮೊಂದಿಗೆ ಮಾತನಾಡುವ ರೀತಿಗೆ ನಾವು ಪರಿಚಿತರಾಗ್ತೇವೆ. ಒಂದು ಸಣ್ಣ ಮಗು ನೋಡಿ, ಒಂದು ಸಣ್ಣ ಮಗುವಿನೊಂದಿಗೆ ತಂದೆ ತಾಯಿಗಳು ಅನೇಕ ಬಾರಿ ಮಾತಾಡಿದಾಗ ಆ ಮಗು ಆ ಶಬ್ದವನ್ನು ಒಂದು ನೆನಪಿನಲ್ಲಿಟ್ಟುಕೊಳ್ತದೆ. ನಾವು ಮಗುವಿಗೆ ಅಪ್ಪ ಅಂತ ಕರೆಸಲಿಕ್ಕೆ ನನಗೆ ಆಯಿತು ಅಪ್ಪ ಅಂತ ಹೇಳಂತ ಹೇಳಿದ್ದಾರೆ, ಒಂದೇ ಸಲ ಮಗು ಹೇಳ್ತದ. ಎಷ್ಟೋ ಸಾರಿ ತಾಯಿ ಕಲಿಸಿ ಆ ಮಗುವನ್ನು ಅಪ್ಪ ಎಂದು ಹೇಳುವ ಪರಿಸ್ಥಿತಿಯಲ್ಲಿ ಮಗುವನ್ನು ಬೆಳೆಸ್ತಾರೆ. ಅದೇ ರೀತಿಯಾಗಿ ನಾವು ಕೂಡ ದೇವರ ವಾಕ್ಯವನ್ನು ಓದಿ ಧ್ಯಾನಿಸಿ ಒಂದೇ ದಿವಸದಲ್ಲಿ ಯಾವ ಸಂಗತಿಗಳು ನಡೆಸ್ತಿಲ್ಲ. ನಾವು ಏನು ಯೋಚಿಸ್ತೇವೆ, ದೇವರ ವಾಕ್ಯವನ್ನು ತೆಗೆದು ಓದ್ತೇವೆ, ಇದರಿಂದ ನಮಗೇನು ಮಾತಾಡಲಿಲ್ಲ ದೇವರು ಅಂತ ಹೇಳಿ ಬಿಟ್ಟುಬಿಡ್ತೇವೆ. ಇಲ್ಲ, ನಾವು ಪ್ರತಿದಿನ ಆಸಕ್ತಿಯಿಂದ ಓದುವುದು ನಮ್ಮ ಕೆಲಸ ಆಗಿದೆ. ದೇವರು ಅದರ ಮೂಲಕ ನಮ್ಮೊಂದಿಗೆ ಮಾತಾಡ್ತಾರೆ. ಆದ್ದರಿಂದ ಇದು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕಾದ ಸಂಗತಿ ಏನೆಂದರೆ, ದೇವರ ವಾಕ್ಯದ ಧ್ಯಾನ, ದೇವರ ವಾಕ್ಯವನ್ನು ಓದುವುದು ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿ ಬಹಳ ಮುಖ್ಯವಾದ ಒಂದು ಭಾಗ ಆಗಿದೆ. ಇದನ್ನು ನಾವು ಮಾಡದಿದ್ದರೆ ನಾವು ದೇವರ ಸ್ವರವನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ದೇವರ ಸ್ವರವನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಬಹಳ ಎಚ್ಚರಿಕೆಯಿಂದ ತಿಳ್ಕೊಳ್ಬೇಕು. ನಾವು ಇವತ್ತು ಏನಾಗಿದ್ದೇವೆ ಎಂದರೆ, ನಾವು ವಾಕ್ಯ ಓದಲಿಕ್ಕೆ ಹೋಗೋದಿಲ್ಲ. ಒಂದು ಏಕಾಂತತನದಲ್ಲಿ ಆ ವಾಕ್ಯದ ಧ್ಯಾನಕ್ಕೆ ನಾವು ಮಹತ್ವ ಕೊಡೋದಿಲ್ಲ. ಏನು ಯೋಚಿಸ್ತೇವೆ, ಇವತ್ತು ಮೊಬೈಲ್ಗಳಿವೆ, ಮೊಬೈಲ್ಗಳ ಮೂಲಕ ಸೇವಕರದ್ದು ಮೆಸೇಜ್ ಕೇಳ್ತೇವೆ. ಮೆಸೇಜ್ ಕೇಳುವುದರಲ್ಲಿ ಯಾವ ತಪ್ಪಿಲ್ಲ. ಆದರೆ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ಇವತ್ತು ತುಂಬ ಸುಳ್ಳು ಬೋಧಕರು ತುಂಬಿಕೊಂಡಿದ್ದಾರೆ. ಜನರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ, ಜನರ ಮನಸ್ಸಿಗೆ ಒಗ್ಗುವ ಸಂಗತಿಗಳನ್ನು ಮಾತಾಡಿ, ಸಂಗತಿಗಳ ಮೂಲಕ ಜನರನ್ನು ದಾರಿ ತಪ್ಪಿಸುವ ಕೆಲಸ ಇವತ್ತು ಸೈತಾನನು ಅನೇಕ ಸೇವಕರ ಮೂಲಕ ಮಾಡ್ತಾ ಇದ್ದಾನೆ. ಆದ್ದರಿಂದ ಸ್ಪಷ್ಟವಾಗಿ ನಾವು ಒಂದು ವಾಕ್ಯವನ್ನು ನೋಡೋಣ. ಮೊದಲು ಗಲಾತ್ಯದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ. 1ನೇ ಅಧ್ಯಾಯ 8ರಿಂದ 12 ತನಕ ನೋಡೋಣ.
ಆದರೂ ನಾವು ನಿಮಗೆ ಸಾರಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ನಾವೇ ಆಗಲಿ ಪರಲೋಕದಿಂದ ಬಂದ ದೇವದೂತನೇ ಆಗಲಿ ನಿಮಗೆ ಸಾರಿದರೆ ಶಾಪಗ್ರಸ್ತನಾಗಲಿ. ನೀವು ಸ್ವೀಕರಿಸಿದ ಸುವಾರ್ತೆಗೆ ವಿರುದ್ಧವಾದುದನ್ನು ಯಾವನಾದರೂ ನಿಮಗೆ ಸಾರಿದರೆ ಅವನು ಶಾಪಗ್ರಸ್ತನಾಗಲಿ ಎಂದು ನಾವು ಮೊದಲು ಹೇಳಿದಂತೆ ಈಗಲೂ ನಿಮಗೆ ತಿರುಗಿ ಹೇಳುತ್ತೇನೆ. ನೋಡಿ, ಇಲ್ಲಿ ಪೌಲನು ಏನು ಹೇಳ್ತಾನೆ? ಪರಲೋಕದಿಂದ ಬಂದ ದೇವದೂತನೇ ಆಗಲಿ ಇವತ್ತು ಸುವಾರ್ತೆಯನ್ನು ನಮಗೆ ಸಾರುವುದಾದರೆ ಅದು ಈ ದೇವರ ವಾಕ್ಯಕ್ಕೆ ತಾಳೆ ಬೀಳುವುದಿದ್ದರೆ ಮಾತ್ರ ಅದು ದೇವರ ವಾಕ್ಯ ಆಗ್ತದೆ. ಇಲ್ಲದಿದ್ದರೆ ಆ ವ್ಯಕ್ತಿ ಆ ದೇವದೂತನೇ ಶಾಪಗ್ರಸ್ತನಾಗಲಿ ಅಂತ ಹೇಳ್ತದೆ. ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ನೋಡಿ, ಇವತ್ತು ಅನೇಕ ಪ್ರಸಂಗಗಳು ಜನರ ಒಂದು ಫಿಲಾಸಫಿ ಅಥವಾ ತತ್ವಶಾಸ್ತ್ರದಲ್ಲಿ ತುಂಬಿಕೊಂಡಿದೆ. ಇದು ನಮಗೆ ಭಾಳ ಒಳ್ಳೆಯದು ಹಿಡಿಸ್ತದೆ. ನಮಗೆ ನೋಡಿ, ಪ್ರತಿಯೊಬ್ಬ ಜನರು ನಾವು ಹೇಗಿರ್ತೇವೆ ಅಂದರೆ, ನಮಗೆ ಹಿಡಿಸುವ ಸಂಗತಿಗಳು, ನಮಗೆ ಮೆಚ್ಚುಗೆ ಆಗುವ ಸಂಗತಿಗಳು ಬಹಳ ಬೇಗ ನಮಗೆ ಅವು ಹಿಡಿಸ್ತವೆ. ಅದಕ್ಕೆ ಪೌಲನು ಹೇಳ್ತಾನೆ, ನಾನು ಯಾವ ತತ್ವಶಾಸ್ತ್ರದಲ್ಲಿ ನಿಮ್ಮನ್ನು ಬೋಧನೆ ಮಾಡೋದಿಲ್ಲ, ವಾಕ್ಯಗಳನ್ನೇ ನಿಮಗೆ ಬೋಧನೆ ಮಾಡುವವನಾಗಿದ್ದೇನೆ. ಇವತ್ತು ನೋಡಿ, ಅನೇಕ ಸೇವಕರ ಪ್ರಸಂಗಗಳು ಹೇಗಿವೆ ಅಂದರೆ ಎಲ್ಲ ಲೌಕಿಕ ತತ್ವಜ್ಞಾನಗಳಿಂದ ತುಂಬಿದೆ. ಹಾಗೆ ಮಾಡಿದರೆ ಹೀಗೆ ಆಗ್ತದೆ, ಅವನು ಹಾಗೆ ಮಾಡಿದನು, ಅವನಿಗೆ ಹೀಗೆ ಆಯಿತು, ಅವೇ ಸಂಗತಿಗಳು ತುಂಬಿಕೊಂಡಿವೆ. ತಿಳಿತಲ್ಲ? ನೋಡಿ, ನನಗೆ ಗೊತ್ತಿಲ್ಲ, ನನ್ನ ಒಬ್ಬ ಕ್ಲಾಸ್ಮೇಟ್ ನನಗಿಂತ ಮೊದಲು ದೇವರ ವಾಕ್ಯದ ಜ್ಞಾನದಲ್ಲಿ ಬಂದು ಸತ್ಯಕ್ಕೆ ಬಂದವನು. ಭಾಳ ವರ್ಷಗಳಾದವು. ನನಗೆ ಒಂದು ಕೆಲವು ತಿಂಗಳುಗಳ ಅಥವಾ ಒಂದು ವರ್ಷದ ಮೊದಲು ಒಂದು ಪ್ರಸಂಗ ವಾಟ್ಸಪ್ಪಲ್ಲಿ ಕಳಿಸಿದ. ಬೆಂಗಳೂರಿನ ಒಂದು ದೊಡ್ಡ ಸೇವಕರು. ಸರಿ, ಅವನು ಕಳಿಸಿದ ಅಂತ ನಾನು ಪ್ರಸಂಗ ಅದನ್ನು ನೋಡಿದೆ. ಇಡೀ ಪ್ರಸಂಗದಲ್ಲಿ ಕೇವಲ ಒಂದೇ ಒಂದು ವಾಕ್ಯದ ಆಧಾರದಲ್ಲಿ ಆ ಪ್ರಸಂಗ ಮಾಡಲ್ಪಟ್ಟಿದೆ. ಅದು ಕೂಡ ಆ ವಾಕ್ಯಕ್ಕೆ ಮತ್ತು ಆ ಪ್ರಸಂಗಕ್ಕೆ ತಾಳೆ ಇಲ್ಲ. ಇಡೀ ಪ್ರಸಂಗದಲ್ಲಿ ಏನು ತುಂಬಿಕೊಂಡಿದೆ? ಎಲ್ಲ ಲೌಕಿಕ ಸಂಗತಿಗಳು. ಅಲ್ಲಿ ನಾನು ಹೋದೆ, ಅಮೆರಿಕಕ್ಕೆ ಹೋದೆ, ಅಲ್ಲಿ ಹಾಗೆ ಆಯಿತು, ಇಲ್ಲಿ ಹೀಗೆ ಆಯಿತು ಅಂತ ತುಂಬಿಕೊಂಡಿದ್ದೆ ವಿನ ದೇವರ ವಾಕ್ಯದ ಯಾವುದೇ ಅಲ್ಲಿ ಸಂಗತಿಗಳು ಪ್ರಸ್ತುತಪಡಲಿಲ್ಲ. ಒಂದು ವೇಳೆ ಅಂಥ ವ್ಯಕ್ತಿಯೇ ಆ ಪ್ರಸಂಗವನ್ನು ಒಳ್ಳೆಯ ಪ್ರಸಂಗ ಅಂತ ಹೇಳಿ ನನಗೆ ಕಳಿಸಿಕೊಡುವುದಾದರೆ, ನಾನು ಹೇಳೋದು, ಎಷ್ಟು ವರ್ಷದಿಂದ ಸತ್ಯಕ್ಕೆ ಬಂದವರು, ಅವರ ಪರಿಸ್ಥಿತಿ ಒಳ್ಳೆ ಓದಿದವರು, ಮತ್ತೆ ಅಲ್ಲ ಅವರು ಒಂದು ಸಮಯದಲ್ಲಿ ಬೋಧನೆ ಮಾಡ್ತಿದ್ದರು. ಇಂಥ ವ್ಯಕ್ತಿಗಳೇ ಈ ರೀತಿಯಾಗಿದ್ದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಏನಾಗಲಿಕ್ಕೆ ಸಾಧ್ಯ ಅಂತ. ಅದಕ್ಕಾಗಿ ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ನಾವು ದೇವರ ವಾಕ್ಯದ ಧ್ಯಾನವನ್ನು ಪವಿತ್ರಾತ್ಮನ ಸಹಾಯದಿಂದಲೇ ನಾವು ಮಾಡಿಕೊಂಡಾಗ ಮಾತ್ರ ನಾವು ದೇವರ ವಾಕ್ಯದಲ್ಲಿ ಬಲವಾಗಿ ನಿಲ್ಲಲಿಕ್ಕೆ ಸಾಧ್ಯ ಇದೆ. ನೋಡಿ, ಪೇತ್ರನು ಏನು ಹೇಳಿದನು? ಪೇತ್ರನು ಬರೆದ ಮೊದಲನೇ ಪತ್ರಿಕೆಯಲ್ಲಿ ನೋಡಿ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ವಾಕ್ಯ ನೋಡಿ. ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ, ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ನೋಡಿ, ಹಸು ಮಕ್ಕಳಂತೆ ಶುದ್ಧ ಹಾಲನ್ನು ಬಯಸಿರಿ ಅಂತ ಬರೆದಿದೆ. ಆದರೆ ನೀವು ಪೌಲನ್ ನೋಡಿ, ಅಲ್ಲಿ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಏನು ಹೇಳ್ತಾನೆ ನೋಡಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 2ನೇ ವಾಕ್ಯ ನೋಡಿ. ನಿಮಗೆ ಹಾಲು ಕುಡಿಸಿದೆನು, ಅನ್ನ ಕೊಡಲಿಲ್ಲ. ಅನ್ನ ತಿನ್ನುವುದಕ್ಕೆ ನಿಮಗೆ ಇನ್ನೂ ಶಕ್ತಿ ಇರಲಿಲ್ಲ, ಈಗಲಾದರೂ ಶಕ್ತಿ ಇಲ್ಲ. ಯಾಕೆಂದರೆ ಇನ್ನೂ ಶರೀರದೀನ ಸ್ವಭಾವ ಉಳ್ಳವರಾಗಿದ್ದೀರಿ. ನೋಡಿ, ಹಾಲು ಕುಡಿಸಿದೆನು. ಪೌಲನು ಕೂಡ ಮಾಡಿದ್ದ ಬೋಧನೆ ಹಾಲು ಕುಡಿಸಿದ್ದು. ಅಲ್ಲಿ ಪೇತ್ರನೇನು ಹೇಳ್ತಾನೆ? ಪರಿಶುದ್ಧ ಹಾಲನ್ನು ಬಯಸಿರಿ. ಆದರೆ ಅನ್ನವನ್ನು ಇಲ್ಲಿ ಶುದ್ಧ ಅನ್ನ ಅಂತ ಬರೀಲಿಲ್ಲ. ಯಾಕೆ? ಅನ್ನ ನಾವೇ ತಿನ್ನಬೇಕು. ನಾವು ಅದನ್ನು ಆರಿಸಿಕೊಳ್ಳುವಾಗ ದೇವರ ವಾಕ್ಯದ ಧ್ಯಾನದಲ್ಲಿ ನಾವು ಅದನ್ನು ತಗೊಳ್ಬೇಕಾಗ್ತದೆ. ಅದರಲ್ಲಿ ಶುದ್ಧ ಅಶುದ್ಧ ಅಂತ ಬರೋದಿಲ್ಲ. ಯಾವಾಗ ನಾವು ಬೇರೆಯವ್ರದ್ದು ಕೇಳ್ತೇವೆ ಅದನ್ನು ಮಾತ್ರ ಬಹಳ ಎಚ್ಚರಿಕೆಯಾಗಿ ಶುದ್ಧವೋ ಅಶುದ್ಧವೋ ಅಂತ ಅದನ್ನು ನಾವು ಪರಾಮರ್ಶಿಸಬೇಕು. ಯಾವಾಗ ನಾವು ಪವಿತ್ರಾತ್ಮನ ಸಹಾಯದಿಂದ ದೇವರ ವಾಕ್ಯವನ್ನು ಧ್ಯಾನ ಮಾಡ್ತೇವೋ ಅದು ಅತಿ ಪರಿಶುದ್ಧವಾದದ್ದು. ಅದನ್ನು ಪುನಃ ಪರಿಶುದ್ಧ ಅನ್ನ ಬಯಸಿರಿ,
ಪರಿಶುದ್ಧವಾದ ಗಟ್ಟಿ ಆಹಾರ ತಿನ್ನಿರಿ ಅಂಥದ್ದು ಅಲ್ಲಿ ಬರೆಯಲಿಲ್ಲ ದೇವರ ವಾಕ್ಯದಲ್ಲಿ. ಆದ್ದರಿಂದ ಈ ಸಂಗತಿಗಳನ್ನು ನಾವು ಬಹಳ ಅಗತ್ಯವಾಗಿ ಇಟ್ಟುಕೊಂಡು ನಾವು ತಿಳ್ಕೊಳ್ಬೇಕು. ಇವತ್ತು ಲೋಕದಲ್ಲಿ ಎಲ್ಲ ಸುಳ್ಳು ಬೋಧಕರು ತುಂಬಿಕೊಂಡಿದ್ದಾರೆ. ಇದರ ವಿಷಯದಲ್ಲಿ ನಾನು ತುಂಬ ಸಲ ಮಾತಾಡಿದ್ದೇನೆ. ಯೇಸು ಎಲ್ಲ ಸಂಗತಿಗಳನ್ನು ಒಂದೊಂದು ಬಾರಿ ಎಚ್ಚರಿಸಿದ್ದಾರೆ, ಆದರೆ ಸುಳ್ಳು ಬೋಧಕರ ವಿಷಯದಲ್ಲಿ 4 ಸಾರಿ ಎಚ್ಚರಿದ್ದಾರೆ. ಪೌಲನು ತನ್ನ ಎಲ್ಲ ಸಭೆಗಳಿಗೆ ಸುಳ್ಳು ಬೋಧಕರ ವಿಷಯದಲ್ಲಿ ಎಚ್ಚರಿಸಿದ್ದಾರೆ. ಆದ್ದರಿಂದ ನಾವು ಬಹಳ ಎಚ್ಚರಿಕೆಯಾಗಿ ಇರುವುದು ಬಹಳ ಅಗತ್ಯ. ನಾವು ಬೋಧಕರನ್ನು ಸ್ಪಷ್ಟವಾಗಿ ಅವರು ಬೋಧಿಸುವ ಸಂಗತಿಗಳು ದೇವರ ವಾಕ್ಯಕ್ಕೆ ಆಧಾರವಾಗಿ ಇದೆಯೋ ಅಂತ ನಾವು ಪರಾಮರ್ಶಿಸಿ ನೋಡಿಕೊಳ್ಳಬೇಕು. ಇಲ್ಲದಿದ್ದರೆ ನಾವೇ ನಮ್ಮ ಆತ್ಮಿಕ ಜೀವಿತವನ್ನು ಕಟ್ಟಿಕೊಳ್ಳಬೇಕು. ದೇವರ ವಾಕ್ಯವನ್ನು ಧ್ಯಾನಿಸಿ ದೇವರು ನಮ್ಮೊಂದಿಗೆ ಮಾತಾಡ್ತಾರೆ. ಆದ್ದರಿಂದ ದೇವರು ನಮ್ಮೊಂದಿಗೆ ಪ್ರತಿಯೊಬ್ಬರು ನಮ್ಮೊಂದಿಗೆ ಮಾತಾಡಲಿಕ್ಕೆ ಬಯಸೋ ದೇವರಾಗಿದ್ದಾರೆ. ಆದ್ದರಿಂದ ನಾವು ಬಹಳ ಎಚ್ಚರಿಕೆಯಿಂದ ದೇವರ ವಾಕ್ಯದ ಧ್ಯಾನದಲ್ಲಿ ನಾವು ಇರಬೇಕು. ಅದು ಬಹಳ ಅಗತ್ಯವಾಗಿ ತಿಳ್ಕೊಳ್ಳೋದು. ಆಗ ದೇವರು ನಮ್ಮೊಂದಿಗೆ ಮಾತಾಡ್ತಾರೆ. ನೋಡಿ, ಸುಳ್ಳು ಬೋಧಕರ ವಿಷಯದಲ್ಲಿ ಬಹಳ ಎಚ್ಚರಿಕೆಯಾಗಿ ನಾವು ತಿಳ್ಕೊಳ್ಳುವ. ಅದಕ್ಕೆ ಒಂದು ಯೆರೆಮೀಯನ ಪ್ರವಾದನೆಗೆ ಹೋಗೋಣ. ನಾವು 14ನೇ ಅಧ್ಯಾಯ 14ನೇ ವಾಕ್ಯ ನೋಡಿ. ಯೆರೆಮೀಯನ ಪ್ರವಾದನೆ ನೀವು ಯೆಶಾಯನ ಪ್ರವಾದನೆ, ಯೆರೆಮೀಯನ ಪ್ರವಾದನೆ, ಎಜೆಕಿಯೇಲನ ಪ್ರವಾದನೆ ಎಲ್ಲ ಕಡೆ ದೇವರು ಸುಳ್ಳು ಬೋಧಕರ ವಿಷಯದಲ್ಲಿ ಮಾತಾಡಿದ್ದಾರೆ, ನಾವು ನೋಡ್ತೇವೆ. ಆಗ ಯೆಹೋವನು ನನಗೆ ಹೀಗೆ ನುಡಿದನು, ಪ್ರವಾದಿಗಳು ನನ್ನ ಹೆಸರಿನಲ್ಲಿ ಸುಳ್ಳಾಗಿ ಪ್ರವಾದಿಸುತ್ತಾರೆ. ನಾನು ಅವರನ್ನು ಕಳಿಸಿಕೊಡಲಿಲ್ಲ, ಅವರಿಗೆ ಅಪ್ಪಣೆ ಕೊಡಲಿಲ್ಲ, ಏನೂ ಹೇಳಲಿಲ್ಲ. ಅವರು ಸುಳ್ಳಾಗಿ ದಿವ್ಯ ದರ್ಶನಗಳನ್ನು, ಕಣಿಯನ್ನು, ಮಾಯಾತಂತ್ರಗಳನ್ನು, ಸ್ವಕಲ್ಪಿತ ಮೋಸವನ್ನು ನಿಮಗೆ ಪ್ರಕಟಿಸುತ್ತಾರೆ. ನೋಡಿ, ಆ ಸಮಯದಲ್ಲೇ ಯೆರೆಮೀಯನ ಮೂಲಕ ದೇವರು ಸ್ಪಷ್ಟವಾಗಿ ತಿಳ್ಕೊಂಡು ಹೇಳಿದ್ದಾರೆ. ಎಲ್ಲ ಸುಳ್ಳು ಬೋಧಕರು ಸ್ವಕಲ್ಪಿತ. ನೋಡಿ, ಇವತ್ತು ಜನರಿಗೆ ಏನಾಗಬೇಕಂದ್ರೆ ಪ್ರವಾದನೆಗಳು ಇದ್ದಲ್ಲಿ ಜನರು ಆಸೆ ಬೀಳ್ತಾರೆ. ಯಾಕೆಂದರೆ ಪ್ರತಿಯೊಬ್ಬರಿಗೆ ನಾವು ಒಳ್ಳೆಯದಾಗಬೇಕೆಂಬ ಆಸೆ ಎಲ್ಲರಿಗಿರ್ತದೆ. ಈಗ ನಾವು ಅಲ್ಲಿ ಹೋದಾಗ ನಿಮಗೆ ಒಳ್ಳೆಯದಾಗ್ತದೆ, ದೇವರು ನಿಮ್ಮ ಮಗಳನ್ನು ಆಶೀರ್ವದಿಸ್ತಾನೆ, ಆ ದೇವರು ನಿಮ್ಮ ಮಗಳನ್ನು ದೊಡ್ಡ ಉನ್ನತ ಸ್ಥಿತಿಗೆ ತರ್ತಾನೆ. ಈಗ ಯಾರಿಗೆ ತನ್ನ ಮಕ್ಕಳು ಉನ್ನತ ಸ್ಥಿತಿಗೆ ಬರಲಿಕ್ಕೆ ಯಾರಿಗೆ ಇಚ್ಛೆ ಇಲ್ಲ? ಪ್ರತಿಯೊಬ್ಬರಿಗೆ ಉಂಟು. ಆಗ ನಮಗೇನಾಗ್ತದೆ? ನಾವು ನೆಲದಲ್ಲಿ ಇರುವುದಿಲ್ಲ, ಗಾಳಿಯಲ್ಲೇ ಅಲ್ಲಾಡಿಸಲಿಕ್ಕೆ ಶುರು ಮಾಡ್ತೇವೆ. ಒಳ್ಳೆಯ ಪ್ರವಾದ. ದೇವರು ಯಾರನ್ನು ಹಾಳು ಮಾಡ್ತಾರೆ? ಇಲ್ಲ, ದೇವರು ಎಲ್ಲರನ್ನೂ ಒಳ್ಳೆಯ ಮಾಡುವ. ಆದರೆ ಉನ್ನತ ಸ್ಥಿತಿಗೆ ತರಬೇಕಾದರೆ ಮೊದಲು ದೇವರ ವಾಕ್ಯದ ಧ್ಯಾನ ಎಷ್ಟು ಬೇಕಂತ ಅದನ್ನೆಲ್ಲ ಯಾರೂ ಬೋಧನೆ ಮಾಡೋದಿಲ್ಲ. ದೇವರು ನಿಮಗೆ ಉನ್ನತ ಮಾಡ್ತಾರೆ, ನಿಮ್ಮ ಮಗಳು ಪರೀಕ್ಷೆಯಲ್ಲಿ ಹೀಗೆ ಆಗ್ತದೆ, ಇದೆಲ್ಲ ನಮಗೆ ಕೇಳುವಾಗ ಭಾಳ ಅದಕ್ಕಾಗಿ ಪೌಲನು ತಿಮೋಥೆಯನಿಗೆ ಹೇಳ್ತಾನೆ, ಕೊನೆಯ ದಿವಸಗಳಲ್ಲಿ ಜನರು ತೀಟೆ ಕಿವಿಯುಳ್ಳವರಾಗಿ ತಮಗೆ ಅನುಕೂಲವಾದ ಬೋಧಕರನ್ನು ಇಟ್ಟು ಬಿಡ್ತಾರೆ ಅಂತ ಬರೆದಿದೆ. ಇವತ್ತು ಬೋಧಕರನ್ನು ಇಟ್ಟುಕೊಳ್ಳೋದಿಲ್ಲ, ಅಂಥ ಬೋಧಕರ ಕಡೆಗೆ ಹೋಗ್ತಾರೆ. ಯಾಕೆಂದರೆ ಎಲ್ಲರೂ ತೀಟೆ ಕಿವಿ ಉಳ್ಳವರಾಗಿದ್ದಾರೆ. ಅವರ ಕಿವಿಗಳಿಗೆ ತೀಟೆ ಕಿವಿ ಅಂದರೆ ಏನು? ಅವರಿಗೆ ಅನುಕೂಲವಾದ ಸಂಗತಿಗಳು ಬಹಳ ಚೆನ್ನಾಗಿ ಇದು ಒಳ್ಳೆಯದು ಅಂತ ಹೇಳಿ. ನಿಮಗೆ ಯಾವುದು ವಾಕ್ಯದ ಧ್ಯಾನದಲ್ಲಿ, ವಾಕ್ಯದ ಆಧಾರದಲ್ಲಿ ಯಾರನ್ನು ತಿದ್ದಬಾರದು, ಅದು ಬೇಡ. ನೀವು ವಾಕ್ಯದ ಧ್ಯಾನ ಮಾಡಿದರೆ ಮಾತ್ರ ಹೀಗೆ ಆಗ್ತದೆ, ಇಲ್ಲದಿದ್ದರೆ ನಿಮಗೆ ಒಳ್ಳೆಯದಾಗುವುದಿಲ್ಲ ಅಂತ ಅದೆಲ್ಲ ಎಚ್ಚರಿಕೆ ಮಾತುಗಳು ಬೇಡ. ಪೌಲನು ತಿಮೋಥೆಯನಿಗೆ ಸ್ಪಷ್ಟವಾಗಿ ಹೇಳ್ತಾನೆ, ನೋಡಿ, ದೇವರ ಮಾತು, ದೇವರ ವಾಕ್ಯಗಳು ಏನು? ದೇವರ ಬಾಯಿಂದ ಊದಲ್ಪಟ್ಟದ್ದು, ಅಂದರೆ ನೇರವಾಗಿ ದೇವರ ಬಾಯಿಂದ ಬಂದವು. ಅದು ತಿದ್ದುಪಾಡಿಗೂ ಎಚ್ಚರಿಕೆಗೂ ಇದೆ ಅಂತ ಹೇಳಿ ಜನರನ್ನು ಸಂತೋಷಗೊಳಿಸಲಿಕ್ಕಿದ್ದಂತ ಬರೆಯಲಿಲ್ಲ ಅಲ್ಲಿ. ಇವತ್ತು ಸೇವಕರು ಏನು ಜನರನ್ನು ಅವರಲ್ಲಿ ಒಂದು ಸುಳ್ಳು ಭ್ರಮೆಯನ್ನು ಹುಟ್ಟಿಸಿಬಿಡ್ತಾರೆ. ಆಗ ಮಾತ್ರ ಜನ ಏನು ಒಳ್ಳೆ ಹಣ ಕೊಡಲಿಕ್ಕೆ ಶುರು ಮಾಡ್ತಾರೆ. ನೀವು ಜನರನ್ನು ಎಚ್ಚರಿಸಿದರೆ ಯಾರು ಹಣ ಕೊಡ್ತಾರೆ? ನೀವು ಮಕ್ಕಳನ್ನು ಸರಿಯಾಗಿ ವಾಕ್ಯದ ಬೆಳಕಿನಲ್ಲಿ ಬೆಳೆಸದಿಲ್ಲ ಆದರೆ ನಾಳೆ ನಿಮ್ಮ ಮಕ್ಕಳು ಹಾಳಾಗಿ ಹೋಗ್ತಾರೆ ಅಂತ ಹೇಳಿದರೆ ಯಾರು ಒಪ್ಪಿಕೊಳ್ತಾರೆ? ಯಾರಿಗೂ ಬೇಡ. ಅದೇ ಆಗಿದೆ. ಸತ್ಯ ಬೇಡ. ಇವತ್ತು ಸುಳ್ಳು ಕಟ್ಟುಕತೆಗಳು ಬೇಕು. ಜನರಿಗೆ ಏನು ತಮ್ಮ ಭಾವನಾತ್ಮಕವನ್ನು ಕೆರಳಿಸುವ ಮನೋಭಾವನೆಯಲ್ಲಿ ಈ ಸಂಗತಿಗಳು ಬೇಕು.
ನಿಜವಾಗಿ ದೇವರ ವಾಕ್ಯದ ಜ್ಞಾನ ಬೇಡ ಜನರಲ್ಲಿ. ಆದ್ದರಿಂದ ಇದನ್ನು ನಾವು ಭಾಳ ಇದಾಗಿ ಸುಳ್ಳು ಬೋಧಕರ ವಿಷಯದಲ್ಲಿ ನೋಡಿ, ಲೂಕನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಏನು ಅವರು ಜನರನ್ನು ಹೊಗಳ್ತಾರೆ ಅಂತ. ಬೇಕಾದ್ರೆ ನೋಡಿ, ಲೂಕನ ಸುವಾರ್ತೆ 6ನೇ ಅಧ್ಯಾಯ 26ನೇ ವಾಕ್ಯ ನೋಡಿ, ಯೇಸು ಏನು ಹೇಳಿದಾರಂತ ನೋಡಿ. ಜನರೆಲ್ಲ ನಿಮ್ಮನ್ನು ಹೊಗಳಿದರೆ ನಿಮ್ಮ ಗತಿ ಏನೆಂದು ಹೇಳಲಿ. ನೋಡಿ, ಅವರ ಪಿತೃಗಳು ಸುಳ್ಳು ಪ್ರವಾದಿಗಳು ಹಾಗೆ ಹೊಗಳಿದರು. ಆದಿಕಾಲದಲ್ಲಿ ಹೊಗಳಿದಾಗ ಒಳ್ಳೆಯ ಕಾಣಿಕೆ ಕೊಡ್ತಾರೆ. ಇವತ್ತು ಕೂಡ ಹಾಗೇನೆ ಪ್ರವಾದಿಗಳು ಎಲ್ಲ ಜನರನ್ನು ಹೊಗಳಿದ್ದು, ಯಾರು ಶ್ರೀಮಂತರು ಅವರನ್ನು ಜಾಸ್ತಿ ಹೊಗಳಿಕೆ, ಇದೆಲ್ಲವನ್ನು ತುಂಬಿಕೊಂಡಿದೆ. ಆದ್ದರಿಂದ ನಾವು ಭಾಳ ಎಚ್ಚರಿಕೆಯಾಗಿ ಪ್ರಸಂಗ ಕೇಳುವುದರಲ್ಲಿ ತಪ್ಪಿಲ್ಲ, ಖಂಡಿತ ನಮ್ಗೆ ಕೇಳಬೇಕು. ಆದರೆ ಭಾಳ ಎಚ್ಚರಿಕೆಯಾಗಿ ನಾವು ತಿಳ್ಕೊಳ್ಬೇಕು. ನಾನು ಹೇಳುವುದಾದರೆ ಈಗ ಪ್ರಸಂಗ ಕೇಳೋ ಸಮಯ ಅಲ್ಲ. ಈಗ ನಾವು ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ದೇವರು ನಮ್ಮೊಂದಿಗೆ ಮಾತಾಡುವ ಮಾತನ್ನು ಕೇಳುವುದು ಭಾಳ ಅಗತ್ಯ. ಆದ್ದರಿಂದ ನಾವು ಏನು ಯೋಚಿಸ್ತೀವಿ, ನಾವೆಲ್ಲ ಪ್ರಸಂಗ ಕೇಳ್ತೇವೆ, ಹೆಚ್ಚು ಹೆಚ್ಚು ಪ್ರಸಂಗ ಕೇಳ್ತೇವೆ, ಅದೆಲ್ಲ ದೇವರ ವಾಕ್ಯದ ಆಧಾರದಲ್ಲಿ ಇಲ್ಲದೆ ಲೌಕಿಕ ತತ್ವಜ್ಞಾನದ ಮೇಲೆ ಇರುವುದರಿಂದ ನಮಗೆ ದೇವರ ವಾಕ್ಯ ತಿಳ್ಕೊಳ್ಳಿಕ್ಕೆ ಅಸಾಧ್ಯವಾದ ಒಂದು ಮನಸ್ಥಿತಿಯಲ್ಲಿ ನಾವು ಬಂದದ್ದರಿಂದ ನಮಗೆ ದೇವರ ವಾಕ್ಯ ಓದಿದರೂ ಕೂಡ ಓದ್ತೇವೆ. ನಾವು ಪ್ರತಿ ಮನೆಗಳಲ್ಲಿ ದೇವರ ವಾಕ್ಯ ಓದ್ತಾರೆ, ಆದರೆ ಇದು ಆತ್ಮಿಕ ಕೆಲಸ ಅಂತ ಓದ್ತಾರೆ. ಪ್ರಾರ್ಥನೆ ಕೂಡ ಅದೇ ರೀತಿ, ಇವತ್ತು ವಾಕ್ಯ ಓದುವುದು ಕೂಡ ಅದೇ ರೀತಿಯಾಗಿದೆ. ಒಂದು ಬುಟ್ಟಿ ಚಾಕ್ರಿ, ಹೇಗಿದ್ರೆ ಒಂದು ಬೈಬಲ್ ಓದಿ ಮುಗಿಸ್ಬೇಕು, ಯಾಕಂದರೆ ಸೇವಕರು ಹೇಳಿದ್ದಾರೆ ವಾಕ್ಯ ಓದಬೇಕಂತ ಹೇಳಿ. ಇಂಥ ಸಂಗತಿಗಳಿಂದ ನಮಗೆ ಈ ದೇವರ ಸ್ವರವನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಆದಷ್ಟು ಮಟ್ಟಿಗೆ ಹೆಚ್ಚು ಆಸಕ್ತಿ ಬೇಕು ನಮಗೆ. ಮೊದಲು ನಮ್ಮ ಹೃದಯದಲ್ಲಿ ಒಂದು ಆಸಕ್ತಿ ಬೇಕು, ನಾವು ದೇವರ ಸ್ವರ ಕೇಳಬೇಕು. ದೇವರು ಈ ವಾಕ್ಯದ ಮೂಲಕ ನನಗೆ ಏನು ಮಾತಾಡ್ತಾರೆ ಅದನ್ನು ತಿಳ್ಕೊಳ್ಳುವ ಹಂಬಲ ಬೇಕು. ನೋಡಿ, ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ನನಗೆ ಇಷ್ಟು ಮಾರ್ಕ್ಸ್ ತೆಗಿಬೇಕು, ನಾನು ಉತ್ತೀರ್ಣ ಆಗಬೇಕೆಂಬ ಆಸಕ್ತಿಯಿಂದ ಓದಿದಾಗ ಮಾತ್ರ ಆ ವಿಷಯಗಳು ಆ ವಿದ್ಯಾರ್ಥಿಯ ತಲೆಯಲ್ಲಿ ಗಟ್ಟಿಯಾಗಿ ನೆಲೆಗೊಳ್ತವೆ. ಹೌದಲ್ಲ ಅಂತ ನೋಡಿ. ಅದೇ ರೀತಿಯಾಗಿ ನಾವು ಸುಮ್ಮನೆ ಒಂದು ಆತ್ಮಿಕ ಕೆಲಸ, ಬೈಬಲ್ ಓದಿದರೆ ಇವತ್ತಿದ್ದು ನಮ್ಮ ಕಾರ್ಯ ಮುಗಿಯಿತು. ಆತ್ಮಿಕ ಭಾನುವಾರ ಒಂದು ಚರ್ಚೆಗೆ ಹೋದರೆ ಇವತ್ತು ಮುಗೀತು ನಮ್ಮದು ಆತ್ಮಿಕ ಕಾರ್ಯ ಇಡೀ ವಾರದ್ದು. ಇಂಥ ಸಂಗತಿಗಳಲ್ಲಿ ನಾವು ಯಾವುದೇ ಆತ್ಮಿಕ ಕಾರ್ಯಗಳು ಮಾಡುವುದಾದರೆ ಅದರಿಂದ ಯಾವ ಫಲ ಇಲ್ಲ ನಮಗೆ. ದೇವರು ನಮ್ಮೊಂದಿಗೆ ಮಾತಾಡಿದ್ದು ನಮಗೆ ಸ್ವರ ಕೇಳಲಿಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಸ್ಪಷ್ಟವಾಗಿ ಭಾಳ ಆಸಕ್ತಿ, ಇದು ದೇವರು ಮೊದಲು ನಾವು ಗಟ್ಟಿಯಾಗಿ ತಿಳ್ಕೊಳ್ಬೇಕು. ಏನೆಂದರೆ ಇದು ದೇವರ ವಾಕ್ಯ, ದೇವರು ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆಯಲ್ಪಟ್ಟದ್ದು. ಇವತ್ತು ಸೈತಾನನು ಮಾಡುವುದು ಏನೆಂದರೆ ದೇವರ ವಾಕ್ಯದ ವಿಷಯದಲ್ಲಿ ಜನರಲ್ಲಿ ಗೊಂದಲಗಳನ್ನು ಉಂಟಿಸು. ಆದಾಮನು ಹೇಗೆ ಹುಟ್ಟಿದನು, ಆ ಎಲ್ಲ ಸಂಗತಿಗಳು. ಆದರೆ ಮಂಗನಿಂದ ಮನುಷ್ಯ ಹೇಗೆ ಬಂದನಂತ ಹೇಳಿ ಸ್ಪಷ್ಟವಾಗಿ ಅದನ್ನು ಗಟ್ಟಿ ಇಟ್ಕೊಳ್ತಾರೆ. ಆದರೆ ಅದಕ್ಕೆ ಯಾವ ಆಧಾರ ಇದೆ? ಯಾವ ವೈಜ್ಞಾನಿಕ ಆಧಾರ ಇಲ್ಲ, ಇನ್ನೂ ಕೂಡ ಅದು ಆಗಲಿಲ್ಲ. ಆದರೆ ದೇವರ ವಾಕ್ಯದ ಆಧಾರ ಇಲ್ಲ. ದೇವರೇ ಮನುಷ್ಯನನ್ನು ಸೃಷ್ಟಿ ಮಾಡಿದರಂತ ನಮಗೆ ಬೇಡ. ಅದೇ ರೀತಿಯಾಗಿ ನೋಡಿ, ಆದಿಯಲ್ಲಿ ಅವಳನ್ನು ಏನು ಮಾಡಿದನು, ದೇವರು ಹೀಗೆ ಹೇಳಿದ್ದಾರಾ ಅಂದರೆ ದೇವರು ಹೇಳಿದ್ದನ್ನು ಅದರ ವಿಷಯದಲ್ಲಿ ಒಂದು ಸಂಶಯವನ್ನು ಹುಟ್ಟಿಸುವ ಕೆಲಸ ಮಾಡ್ತಾನೆ. ಆದ್ದರಿಂದ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಇದು ದೇವರ ವಾಕ್ಯ, ಇದು ದೇವರು ತಮ್ಮ ಬಾಯಿಂದ ಮಾತಾಡಿದ ವಾಕ್ಯ ಎಂಬ ದೃಢ ಒಂದು ಮನಸ್ಥಿತಿಯನ್ನು ನಾವು ಇಟ್ಟುಕೊಳ್ಬೇಕು. ಆಗ ಮಾತ್ರ ನಮಗೆ ಅದರಲ್ಲಿ ಆಸಕ್ತಿ ಆಗ್ತದೆ. ಆಗ ಮಾತ್ರ ಆ ವಾಕ್ಯಗಳು ನಮ್ಮೊಂದಿಗೆ ಮಾತಾಡಿದ್ದು ತಿಳಿಯುತ್ತದೆ. ಆಗ ಆ ವಾಕ್ಯಗಳ ಮೂಲಕ ನಮಗೆ ದೇವರ ಸ್ವರವನ್ನು ಕೇಳಲಿಕ್ಕೆ ಆಗ್ತದೆ. ಪ್ರತಿಯೊಂದು ವಾಕ್ಯಗಳು ನಮಗೆ ಒಂದು ಸಲ ಓದುವಾಗ ನಮಗೆ ಅದು ತಿಳಿಯದೆ ಹೋಗಿರ್ಬೋದು. ದೇವರು ಹಂತ ಹಂತವಾಗಿ ನಮ್ಮನ್ನು ಬೆಳೆಸ್ತಾರೆ, ಪವಿತ್ರಾತ್ಮನ ಬಲದಿಂದ ನಮ್ಮನ್ನು ತುಂಬಿಸ್ತಾರೆ. ನನಗೆ ಕೂಡ ಒಂದೇ ದಿವಸದಲ್ಲಿ ಯಾವುದು ತಿಳ್ಕೊಳ್ಳಿಲ್ಲ. ದೇವರ ಅದ್ಭುತ ಕೃಪೆ, ಹಂತ ಹಂತವಾಗಿ ದೇವರನ್ನು ಆ ಜ್ಞಾನದಿಂದ ತುಂಬಿಸಿ ನಡೆಸಿದ್ದಾರೆ. ನನ್ನ ಪ್ರಯತ್ನ ಅಥವಾ ನನ್ನ ದೊಡ್ಡಸ್ತಿಕೆ ಅಂತ ನಾನು ಹೇಳೋದಿಲ್ಲ. ದೇವರ ಅದ್ಭುತ ಪ್ರೀತಿ, ಅದೇ ದೇವರು ನಮ್ಮೊಂದಿಗೆ ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ನಾವು ತಿಳ್ಕೊಳ್ಬೇಕು.
ನಾವು ದೇವರ ಸ್ವರವನ್ನು ಕೇಳದೇ ಇರಲಿಕ್ಕೆ ಮುಖ್ಯವಾಗಿ ನಾವು ದೇವರ ವಾಕ್ಯವನ್ನು ಓದುವುದರಲ್ಲಿ ಅಸಡ್ಡೆ, ದೇವರ ವಾಕ್ಯವನ್ನು ಧ್ಯಾನಿಸುವುದರಲ್ಲಿ ಅಸಡ್ಡೆ ಮತ್ತು ದೇವರ ವಾಕ್ಯದ ಏಕಾಂತತನದಲ್ಲಿ ಬೆಳಿಗ್ಗೆ ಆ ವಾಕ್ಯಗಳನ್ನು ಓದಿ ನಾವು ಅದನ್ನು ತಿಳ್ಕೊಂಡರೆ ದೇವರು ಆ ಒಂದು ನಿಶ್ಶಬ್ದ ವಾತಾವರಣದಲ್ಲಿ ನಮ್ಮೊಂದಿಗೆ ಮಾತಾಡ್ತಾರೆ. ಮತ್ತು ಬಹಳ ಅಗತ್ಯವಾಗಿ ಇವತ್ತು ಅನೇಕ ಪ್ರಸಂಗಗಳಿವೆ, ಅದರಲ್ಲಿ ಸುಳ್ಳು ಬೋಧಕರು ಯಾರು ಅಂತ ಹೇಳಿ ದೇವರ ವಾಕ್ಯದಲ್ಲಿ ನಾವು ಸರಿಯಾಗಿ ತಿಳ್ಕೊಳ್ಳೋದು ಅಗತ್ಯವಾಗಿದೆ. ನಮ್ಮ ಆಲೋಚನೆಗೆ ಒಳ್ಳೆಯದಾಗ್ತದೆ ಅಂತ ಹೇಳಿ ಯಾವುದೇ ಪ್ರಸಂಗಳುವಾಗ ಅದು ವಾಕ್ಯದ ಆಧಾರದಲ್ಲಿದೆ ಅಂತ ಹೇಳಿ ತಿಳ್ಕೊಂಡು ಅದನ್ನು ನಾವು ಅದನ್ನು ಕೇಳಿದ ಕೂಡಲೇ ದೇವರು ನಮ್ಮೊಂದಿಗೆ ಮಾತಾಡಿದ್ದಾರೆ ಅಂತ ತಪ್ಪು ಭ್ರಮೆಯಲ್ಲಿ ನಾವು ಯಾವುದೇ ಸಂಗತಿಗಳನ್ನು ತಿಳ್ಕೊಳ್ಳಬಾರ್ದು. ದೇವರು ನಮ್ಮೊಂದಿಗೆ ನೇರವಾಗಿ ಮಾತಾಡಲು ಇಷ್ಟಪಡುವ ದೇವರಾಗಿದ್ದಾರೆ. ಆದ್ದರಿಂದ ಆತನು ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡ್ತಾನೆ. ಹಾಗೆ ಅಂತ ಹೇಳುವಾಗ ಯಾರೊಂದಿಗೆ ನೇರವಾಗಿ ಮಾತಾಡೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಖಂಡಿತ ಅವರು ಅಂಥ ಪವಿತ್ರಾತ್ಮನ ಬಲದಿಂದ ತುಂಬಿದವರಾಗಿದ್ದರೆ, ಅಂಥ ದೇವರಲ್ಲಿ ಅಷ್ಟು ಆಸಕ್ತಿ ಉಳ್ಳವರಾಗಿದ್ದರೆ ಅವರೊಂದಿಗೆ ಮಾತಾಡಬಹುದು ದೇವರು, ನಾನಿಲ್ಲಂತ. ಆದರೆ ಬಹಳ ಮುಖ್ಯವಾಗಿ ದೇವರು ವಾಕ್ಯದ ಮೂಲಕ ಯಾಕೆಂದರೆ ದೇವರು ನಮ್ಮ ಪ್ರತಿಯೊಬ್ಬರ ಕೈಯಲ್ಲಿ ಇವತ್ತು ವಾಕ್ಯ ಕೊಟ್ಟಿದ್ದಾರೆ. ದೇವರು ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತಾಡ್ತಾರೆ. ಆದ್ದರಿಂದ ವಾಕ್ಯವನ್ನು ಓದುವುದು, ವಾಕ್ಯವನ್ನು ಧ್ಯಾನಿಸುವುದು, ಆ ವಾಕ್ಯಗಳ ಮೂಲಕ ದೇವರ ಸ್ವರವನ್ನು ಕೇಳುವ ಒಂದು ಅಭ್ಯಾಸ, ಒಂದು ಪ್ರವೃತ್ತಿಯನ್ನು, ಒಂದು ಸಮಯವನ್ನು ನಾವು ನಿಗದಿಪಡಿಸಿಕೊಂಡಾಗ ದೇವರ ಸ್ವರವನ್ನು ಕೇಳಲಿಕ್ಕೆ ಖಂಡಿತ ನಮಗೆ ಸಾಧ್ಯ ಆಗ್ತದೆ. ಇಲ್ಲದರೆ ನಾವು ದೇವರ ಸ್ವರವನ್ನು ಕೇಳಲಿಕ್ಕೆ ನಮಗೆ ದೊಡ್ಡ ಒಂದು ಅಡೆತಡೆ ಏನೆಂದರೆ ದೇವರ ವಾಕ್ಯವನ್ನು ಓದದೆ, ದೇವರ ವಾಕ್ಯವನ್ನು ಧ್ಯಾನಿಸದೆ ಇರುವುದು. ಆದ್ದರಿಂದ ನಾವು ಪ್ರತಿಯೊಬ್ಬರು ದೇವರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ, ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಆತನ ವಾಕ್ಯಗಳನ್ನು ಓದುವುದು, ಆ ವಾಕ್ಯಗಳನ್ನು ಧ್ಯಾನಿಸುವುದು, ಅದರ ಮೂಲಕ ದೇವರ ಸ್ವರವನ್ನು ಕೇಳುವ ಒಂದು ಪ್ರವೃತ್ತಿಯನ್ನು ನಾವು ಪ್ರತಿಯೊಬ್ಬರು ಬೆಳೆಸಿಕೊಳ್ಳೋಣ. ನಮ್ಮನ್ನು ದೇವರು ಅದ್ಭುತ ರೀತಿಯಲ್ಲಿ ನಡೆಸುವ ದೇವರಾಗಿದ್ದಾರೆ. ಆತನಿಗೆ ಯುಗ ಯುಗಾಂತರಗಳಿಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಕೆಯಾಗಲಿ. ಆಮೆನ್.